ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೆ ಮಾರ್ನಿಂಗು. ಇದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಮುಂದೆ ತಿಳಿಸ್ತೀನಿ. ಹಾಗೆ ಇದು 6 ಗಂಟೆಗೆ ಬೆಳಗ್ಗೆ ಎದ್ಬಿಟ್ಟು ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾ ಇದ್ದೀನಿ. ಅದೊಂದೊಂದು ಚಿಕ್ಕ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ. ನೆಕ್ಸ್ಟು ಪ್ಯಾಕಿಂಗು. ಹೇಳ್ದಾಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಒಂದು 2 ಡೇಸ್ ಅಷ್ಟೇ ಟ್ರಾವೆಲ್ ಆಗಿರೋದ್ರಿಂದ ಸ್ವಲ್ಪ ಪ್ಯಾಕಿಂಗ್ ಇತ್ತು. ಪಟ ಅಂತ ಬೆಳಗ್ಗೆ ಎದ್ಬಿಟ್ಟು ಬೇಗ ಪ್ಯಾಕಿಂಗ್ ಮಾಡಿಕೊಂಡೆ. ಎಲ್ಲ ಬಟ್ಟೆನ ಹಿಂದಿನ ದಿನ ರಾತ್ರಿನೇ ತೆಗೆದಿಟ್ಬಿಟ್ಟು ಮಲ್ಕೊಂಡಿರೋದ್ರಿಂದ ಬೆಳಗ್ಗೆ ಬೇಗ ಎದ್ಬಿಟ್ಟು ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡ್ಕೊಳಕ್ಕೆ ಈಸಿ ಆಯಿತು. ನೆಕ್ಸ್ಟು ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಕಾಫಿ ಕುಡ್ಕೊಂಡು ಇವಾಗ ನಾನು ರೆಡಿ ಆಗೋಣ ಅಂತ ಬಂದೆ. ತುಂಬ ಆಲ್ರೆಡಿ ಲೇಟ್ ಆಗಿತ್ತು. ಬೇಗ ಫಾಸ್ಟಾಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಫೌಂಡೇಶನ್ ಕ್ರೀಮ್ ಹಚ್ಕೊತಾ ಇದ್ದೀನಿ. ಒಂದೇ ಕ್ರೀಮ್ ನಾನು ಯೂಸ್ ಮಾಡಿರೋದು. ಆ್ಯಕ್ಚುಲಾಗಿ ನಾನು ಹೇಳ್ಬೇಕಂದ್ರೆ ಜಾಸ್ತಿ ಏನು ಅಪ್ಲೈ ಮಾಡಲ್ಲ ಮುಖಕ್ಕೆ. ಇದೇನೋ ಹೊಸ ಕ್ರೀಮು ತರಿಸ್ಕೊಂಡಿದ್ದೆ. ನೀವು ನೋಡಿರ್ಬೋದು. ಈಗ ಜಸ್ಟ್ ಓಪನ್ ಮಾಡಿದೆ ನಾನು. ಅದನ್ನು ಟ್ರೈ ಮಾಡೋಣ ಅಂತ ಹಚ್ಕೊತಾ ಇದ್ದೆ. ಓಕೆ, ತುಂಬ ಏನು ಇಷ್ಟ ಆಗಿಲ್ಲ. ನನ್ನ ಸ್ಕಿನ್ಗೆ ಅದು ಅಷ್ಟೊಂದು ಸೆಟ್ ಆಗಿಲ್ಲ. ಬಟ್ ಸ್ಟಿಲ್ ನಾನು ಅದನ್ನೇ ಈ 2 ಡೇಸ್ ಏನು ಟ್ರಾವೆಲ್ ಮಾಡ್ತಿದ್ನಲ್ವ, 2 ದಿನನೂ ಅದನ್ನೇ ಅಪ್ಲೈ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ. ನಾನು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ನನ್ನ ಮೇಕಪ್ಪಲ್ಲೆಲ್ಲ ಝೀರೋ ನಾಲೆಡ್ಜ್ ಆಯಿತಾ. ನನಗೇನು ಯಾವುದಾದ್ಮೇಲೆ ಯಾವ್ದು ಹಚ್ಕೊಬೇಕು ಅದೆಲ್ಲ ಏನೂ ಗೊತ್ತಿಲ್ಲ. ಏನಾದರೂ ಹಚ್ಕೊತಾ ಇದ್ದೀನಿ. ತುಂಬ ರೆಡಿ ಆಗ್ತಾ ಇದ್ದೀನಿ ಇವತ್ತು ಅಂದರೆ ಅದನ್ನು ನಾನು ನೋಡ್ಕೊಂಡಿರ್ತೀನಿ. ಹೇಗೆ ಹಚ್ಕೊಬೇಕು, ಏನು ಆದಮೇಲೆ ಏನು ಅಪ್ಲೈ ಮಾಡಬೇಕು ಅದೆಲ್ಲ ನೋಡ್ಕೊಂಬಿಟ್ಟು ನಾನು ಟ್ರೈ ಮಾಡೋದು. ಹಾಗಾಗಿ ಇದು ಯಾವುದೋ ಒಂದು ಆಲ್ ಇನ್ ಒನ್ ಅಂತ ಇತ್ತು. ಇದೊಂದೇ ಅಪ್ಲೈ ಮಾಡಿದ್ರೆ ಸಾಕು, ಇನ್ನೇನೂ ಬೇಡ ಅಂತ ಇತ್ತು. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ. ನೋಡೋಣ, ಟ್ರೈ ಮಾಡೋಣ ಅಂತ. ನೋಡಿ ಈ ಥರ ಕಾಣಿಸ್ತಾ ಇದೆ. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಸ್ಟಿಲ್ ಅದನ್ನು ಹಚ್ಕೊಂಡೆ. ತಗೊಂಡಿದ್ದೀನಲ್ವಾ, ಯೂಸ್ ಮಾಡೋಣ ಖಾಲಿ ಆಗೋ ತನಕ ಅಂತ ಹಚ್ಕೊಂಡೆ. ನೆಕ್ಸ್ಟು ನಾನು ಇವಾಗ ಹೇಳಿದ್ನಲ್ವ, ನಾನು ಜಾಸ್ತಿ ಏನೂ ಹಚ್ಕೊಳ್ಳಲ್ಲ ಅಂತ. ಬರೀ ಒಂದು ಕ್ರೀಮು, ನೆಕ್ಸ್ಟ್ ಕಾಜಲು, ಹಾಗೆ ಒಂದು ಲಿಪ್ಸ್ಟಿಕ್. ಇಷ್ಟೇ ನನ್ನ ಮೇಕಪ್ ಅಂದರೆ. ಫೌಂಡೇಶನ್ ಅಂತೆ, ಪೌಡ್ರ್ ಅಂತೆ, ಆಮೇಲೆ ಕಾಜಲು, ಐಲೈನರ್ ಅದೆಲ್ಲ ನಾನು ಏನೂ ಹಾಕೋದಿಲ್ಲ. ಇಷ್ಟೇ. ನಾನು ಮೊದಲಿಂದನೂ ಸಿಂಪಲ್ಲಾಗಿ ಇಷ್ಟೇ ರೆಡಿ ಆಗೋದು. ಹಾಗಾಗಿ ನಾನು ಹೇಳಿದ್ದು ನನಗೆ ಮೇಕಪ್ಪಲ್ಲಿ ಝೀರೋ ನಾಲೆಡ್ಜ್ ಇದೆ ಅಂತ. ಕಣ್ಣಿಗೊಂದು ಕಾಜಲ್ ಹಚ್ಕೊತೀನಿ ಅಷ್ಟೇ. ಕೂದಲು ಅಷ್ಟೇ. ನಾನು ಜಾಸ್ತಿ ಎಲ್ಲ ಏನು ಸ್ಟ್ರೈಟ್ನಿಂಗು ಅದು ಇದು ಎಲ್ಲ ಏನೂ ಮಾಡೋಕ್ಕೋಗೋದಿಲ್ಲ. ತುಂಬ ರೇರು. ಏನೋ ಒಂದು 6 ಮಂತ್ಸ್ಗೆ ಒನ್ಸೋ ಆ ಥರ ಏನಾದರೂ ಸ್ಪೆಷಲ್ ಅಕೇಶನ್ ಇದ್ರೆ ಅಷ್ಟೇ ಆ ಥರ ರೆಡಿ ಆಗ್ತೀನಿ. ಇಲ್ಲಾಂದರೆ ನಾರ್ಮಲಾಗಿ ಈ ಥರ ನೋಡಿ ಬಾಚಿಬಿಟ್ಟು ನನಗೆ ಹೇಗೆ ಬೇಕೋ, ಹೇಗೆ ಕಂಫರ್ಟೇಬಲ್ ಇದೆಯೋ ಆ ಥರ ರೆಡಿ ಆಗ್ತೀನಿ. ಇಷ್ಟೇ ಸಿಂಪಲ್ ನಂದು. ಒಂದು 10 ಮಿನಿಟ್ಸ್ಗೆಲ್ಲ ನಂದು ಮೇಕಪ್ಪು ಏನು ಅಂತಾರೋ ಅದೆಲ್ಲ ರೆಡಿ ಆಗಿಬಿಡುತ್ತೆ. ಡ್ರೆಸ್ಅಪ್ ಆಗಿಬಿಡ್ತೀನಿ ಒಂದು 10 ನಿಮಿಷಕ್ಕೆ. ಎಲ್ಲೇ ಹೋಗೋದಿದ್ರೆ ನಂದು 10 ಮಿನಿಟ್ಸ್ ಅಷ್ಟೇ ನಾನು ರೆಡಿ ಆಗೋಕ್ಕೆ ಟೈಮ್ ತೊಗೊಳ್ಳೋದು. ಅಷ್ಟಿಗೆ ಒಂದು ಬಾಡಿ ಲೋಷನ್ ಹಚ್ಬಿಟ್ಟು ನಾನು ರೆಡಿ ಆದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಮ್ಮ ಕಾರಲ್ಲಿರೋ ಪುಟ್ಟ ಗಣೇಶನಿಗೆ ಒಂದು ಹೂವಿಟ್ಬಿಟ್ಟು ನಾವು ಮನೆಯಿಂದ ಹೊರಟ್ವಿ. ತುಂಬಾನೇ ಚೆನ್ನಾಗಿತ್ತು ವೆದರು. ಸ್ವಲ್ಪನೂ ಬಿಸಿಲಿರಲಿಲ್ಲ. ತುಂಬ ಮೋಡ ಇತ್ತು. ಹಾಗಾಗಿ ಅಷ್ಟೊಂದು ಸ್ಟ್ರೈನ್ ಅನಿಸಿಲ್ಲ ಟ್ರಾವೆಲ್ ಮಾಡೋದು. ನಾವು ಫಸ್ಟ್ ಸ್ಟಾಪ್ ಮಾಡಿದ್ದು ಬ್ರೇಕ್ಫಾಸ್ಟಿಗೆ. ತಿಂಡಿ ಆಗಿರಲಿಲ್ಲ ಮನೇಲಿ, ಸೊ ನಿಲ್ಲಿಸಿದ್ವಿ. ಬಿಡದಿಲಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಬಂದಿದ್ವಿ.
ಬಿಸಿಲಿಲ್ಲ ಅನ್ನಲ್ಲ, ಇಲ್ಲಿ ಇಳಿದ ತಕ್ಷಣ ಸಖತ್ ಬಿಸಿಲಾಯ್ತಾ, ನನಗಂತೂ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನನ್ನ ಫೇಸ್ ಆ ಥರ ಆಗಿತ್ತು ವಿಡಿಯೋ ಮಾಡಬೇಕಿದ್ರೆ. ನೋಡಿ ಇಲ್ಲಿ ಬಂದ್ವಿ, ರೇಣುಕಾಂಬ ತಟ್ಟೆ ಇಡ್ಲಿ ಅಂತ ಇತ್ತು. ನಾವು ಬಂದಾಗ ಸಖತ್ ರಶ್ಶು, ಕೂರೋದಕ್ಕೆ ಕೂಡ ಸೀಟ್ ಇರಲಿಲ್ಲ. ಇದು ನಾನು ಹೋಗಬೇಕಿದ್ರೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ಹಾಗಾಗಿ ಖಾಲಿ ಇತ್ತು. ತಟ್ಟೆ ಇಡ್ಲಿ, ಒಂದು ವಡ ತಿನ್ಕೊಂಬಿಟ್ಟು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮೈಸೂರಿಗೆ. ಹೌದು, ನಾವು ಹೋಗ್ತಾ ಇರೋದು ಮೈಸೂರಿಗೆ 3 ಡೇಸ್‌ಗೆ ಶಾರ್ಟ್ ಟ್ರಿಪ್ಪು. ಈ ವೆದರ್ ಹೆಂಗೆ ಗೊತ್ತಾ, ಸ್ವಲ್ಪ ದೂರ ಬಿಸಿಲಿದ್ರೆ ಸ್ವಲ್ಪ ದೂರ ಮಳೆ ಬರ್ತಿತ್ತು ಚಿಕ್ಕದಾಗಿ, ಇನ್ನೊಂದು ಸ್ವಲ್ಪ ದೂರ ಫುಲ್ಲು ಮೋಡ. ಹೇಳೋಕೆ ಆಗ್ತಿರ್ಲಿಲ್ಲ ಯಾವ ಥರ ಅಂತ, ಪಟ್ ಪಟ ಅಂತ ಚೇಂಜ್ ಆಗ್ತಾ ಇತ್ತು ವೆದರ್ ಕೂಡ. ಮೈಸೂರಿಗೆ ರೀಚ್ ಆಗಿ ಹೋಟೆಲಲ್ಲಿ ಚೆಕ್ ಇನ್ ಆಗಿಬಿಟ್ಟು ಇವಾಗ ರೂಮಿಗೆ ಬಂದ್ವಿ. ಚಿಕ್ಕದಾಗಿ ರೂಮ್ ಟೂರ್ ತೋರಿಸ್ಬಿಡ್ತೀನಿ ಹಾಗೆ. ಇದಾಗಿತ್ತು ನಮ್ಮ ಪುಟ್ಟ ರೂಮ್ ಫಾರ್ 3 ಡೇಸ್ ಇನ್ ಮೈಸೂರು. ನಾವು ರೀಚ್ ಆಗೋಷ್ಟೊತ್ತಿಗೆ 12:30 ಆಗಿತ್ತು. ಸೊ ಕರೆಕ್ಟ್ ಲಂಚ್ ಟೈಮ್ಗೆ ನಾವು ಹೋಗಿದ್ವಿ. ಹೋಗಿ ರೂಮಲ್ಲಿ ಚೆಕ್ ಇನ್ ಆಗಿಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದು ಲಂಚ್ಗೆ. ನಾವು ಸ್ಟೇ ಮಾಡಿರೋಂಥ ಹೋಟೆಲಲ್ಲೇ ಲಂಚ್ ಇದ್ದಿದ್ದರಿಂದ ಅಲ್ಲಿ ಬಫೆ ಇತ್ತು. ತುಂಬಾ ವೆರೈಟಿ ಆಫ್ ಐಟಮ್ಸ್ ಇತ್ತು. ಹಾಗೆ ಒಂದ್ಸಲ ಏನೇನಿದೆ ಅಂತ ಕಣ್ಣಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ. ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಬಂದ್ಬಿಟ್ಟು ಏನು ಬೇಕೋ ಅದನ್ನು ಎತ್ಕೊಂಬಂದು ತಿನ್ನೋಣ ಅಂತ. ನೋಡಿ ಇಲ್ಲಿ ಪೈನಾಪಲ್ ಮಸಾಲ ಅಂತ ಏನೋ ಮಾಡಿಟ್ಟಿದ್ರು, ಸಖತ್ತಾಗಿತ್ತು ಮಾತ್ರ ಅದು. ತುಂಬಾ ಖಾರ, ಖಾರದ ಪುಡಿ ಹಾಕಿ ಏನೇನೋ ಮಸಾಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಇದೇನೋ ಇಟ್ಟಿದ್ರು ಆಯಿತಾ, ಇದನ್ನು ತಿನ್ನಬೇಕೋ ಹಾಗೆ ಅದು ಶೋಗೆ ಇಟ್ಟಿದ್ದೋ ಏನೋ ನನಗೆ ಗೊತ್ತಾಗಿಲ್ಲ. ನಾನೇನೋ ಅದನ್ನು ಟಚ್ ಮಾಡೋದಕ್ಕೆ ಹೋಗಿಲ್ಲ, ಸುಮ್ಮನೆ ತೋರಿಸ್ದೆ ಅಷ್ಟೇ. ನೋಡಿ ನಾನು ತಗೊಂಡಿದ್ದು ಕಿಮ್ಚಿ ಅಂತ ಏನೋ ಇತ್ತು, ಅದು ಚೆನ್ನಾಗಿತ್ತು. ಪೈನಾಪಲ್ ಮಸಾಲ, ಹಾಗೆ ಪಾಸ್ತಾ ಓಕೆ ಓಕೆ ಆಗಿತ್ತು. ನೂಡಲ್ಸ್ ಚೆನ್ನಾಗಿತ್ತು. ಹಾಗೆ ವೆಜ್ ಸೂಪ್ ಅಂತ ಏನೋ ಇತ್ತು. ಚೀಸ್ದೇನೋ ಒಂದು ಕಟ್ಲೆಟ್ ಥರ ಇತ್ತು. ಎಲ್ಲ ಚೆನ್ನಾಗಿತ್ತು ಫುಡ್ಡು. ಇಷ್ಟೊಂದೆಲ್ಲ ಐಟಮ್ಸ್ ಇರುತ್ತೆ ಆಯಿತಾ, ಅಷ್ಟೊಂದೆಲ್ಲ ನಮ್ಗೆ ಖಂಡಿತವಾಗಿಯೂ ತಿನ್ನೋಕ್ಕಾಗೋದಿಲ್ಲ. ತುಂಬಾ ಐಟಮ್ಸ್ ಇರುತ್ತೆ, ಎಷ್ಟು ಅಂತ ತಿಂತೀರಾ? ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ನೋದು ಅಷ್ಟೇ ಆಗುತ್ತೆ. ಆದರೆ ನಾನೇನು ಮಾಡ್ತೀನಿ, ಸ್ವಲ್ಪನೇ ಯಾವುದಾದ್ರೂ ಹೊಸ ವೆರೈಟಿ ಇದ್ದರೆ ಎಲ್ಲದನ್ನೂ ಸ್ವಲ್ಪನೇ ಟ್ರೈ ಮಾಡಿ ನೋಡ್ತೀನಿ. ಯಾಕಂದರೆ ನಂದೊಂದು ನೇಚರ್ ಏನು ಅಂದರೆ, ನಾನು ಎಲ್ಲೇ ಹೊರಗಡೆ ಹೋದರೂ ಏನಾದರೂ ಹೊಸ ಟ್ರೈ ಮಾಡಿದ್ರೆ ಅದನ್ನು ಬಂದು ಮನೇಲಿ ಟ್ರೈ ಮಾಡ್ತೀನಿ. ಅದು ಏನೇನು ಹಾಕಿರ್ಬೋದು ಅಂತ ಒಂದು ಇಮ್ಯಾಜಿನೇಷನಲ್ಲಿ ಅದೇ ಥರ ಬಂದು ಮನೇಲಿ ಟ್ರೈ ಮಾಡೋ ಅಂಥ ಒಂದು ಹ್ಯಾಬಿಟ್ ಇದೆ ನನಗೆ. ಸೊ ಅದಕ್ಕೆ ನಾನು ಎಲ್ಲಿ ಜಾಸ್ತಿ ಐಟಮ್ಸ್ ಇದ್ದರೂ ಸ್ವಲ್ಪ ತಗೊಂಡ್ಬಿಟ್ಟು ಹೇಗಿದೆ ಅಟ್ಲೀಸ್ಟ್ ಟೇಸ್ಟ್ ನೋಡೋಣ ಅಂತ ಚೆಕ್ ಮಾಡ್ತೀನಿ. ಅಷ್ಟು ಅಂತೂ ಖಂಡಿತ ತಿನ್ನೋಕ್ಕಾಗಲ್ಲ ಅಲ್ಲಿರೋ ಐಟಮ್ಸ್ನೆಲ್ಲ. ಲಾಸ್ಟಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡ್ಬಿಟ್ಟು ನಮ್ಮದು ಲಂಚ್ ಮುಗೀತು. ನೆಕ್ಸ್ಟು ನಾವು ಹೋಗಿದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಇದು ಟಾಪ್ ಫ್ಲೋರ್ ಮೇಲ್ಗಡೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಕಾಣ್ತಾ ಇತ್ತು. ಎಂಟೈರ್ ಸಿಟಿ, ಮೈಸೂರು ಸಿಟಿ ಎಲ್ಲ ನಮಗೆ ಅರ್ಧ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತೋರಿಸೋಣ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ವಿ ಮೈಸೂರಿಗೆ ಅಂತ ಎಲ್ಲ ತೋರಿಸ್ತೀನಿ. ಹಾಗೆ ಇದಾಗಿತ್ತು ಇವತ್ತಿನ ನಮ್ಮ ಪುಟ್ಟ ವ್ಲಾಗ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ.